ಚಿಕ್ಕಬಳ್ಳಾಪುರ ತಾಲೂಕಿನ ನಕ್ನಹಳ್ಳಿ ಗ್ರಾಮದ ಯುವ ರೈತ ಪ್ರಭಾಕರ್ ಸಾಲ ಸೂಲ ಮಾಡಿ 2.5 ಎಕರೆಯಲ್ಲಿ ದ್ರಾಕ್ಷಿನ ಬೆಳೆದಿದ್ದ. ಇನ್ನೇನು ದ್ರಾಕ್ಷಿ ಕಟಾವಿಗೆ ಬಂದಿತ್ತು. ಆ ವೇಳೆ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ಕೂಡ ಜೀವನವನ್ನ ಸಾಗಿಸ್ತಾ ಇದ್ದ. ಆದರೆ ಯಾರೋ ಕಿಡಿಗೇಡಿಗಳು ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಮಾಡಿಸಿರುವ ಆರೋಪವನ್ನ ಹೇಳಿ ಯುವ ರೈತ ಶಾಕ್ ಆಗಿದ್ದಾನೆ. ದ್ರಾಕ್ಷಿ ತೋಟದಲ್ಲಿನ ಕೃಷಿ ಹೊಂಡ ದ್ರಾಕ್ಷಿ ಗಿಡಗಳನ್ನ ಕೆಳಭಾಗದಲ್ಲಿ ಮೊಟ್ಟೆ, ನಿಂಬೆ ಹಣ್ಣು, ಅರಿಸಿನ ಕುಂಕುಮ ಹೂಗಳನ್ನ ಇಟ್ಟು ಕ್ಷುದ್ರ ಪೂಜೆಯನ್ನ ಮಾಡಿಸಿರುವಂತಹ ದೃಶ್ಯಗಳು ಗ್ರಾಮಸ್ಥರ ನಿಧಿಯನ್ನ ಕೆಡಿಸಿದ್ದಾರೆ. ಸರ್, ಇದು ಕಂತಳ್ಳಿ ಸರ್ವೆ ನಂಬರ್ ಬರುತ್ತೆ ಸರ್. ತೋಟ ಇದು 208 ಸಬ್ 2, 208 ಸಬ್ 3, 2 ಎಕರೆ 24 ಗುಂಟೆ ಎಕ್ಸ್ಟೆಂಟ್ ಇದೆ ಸರ್. ಇದು ಟೋಟಲಿ ಮೊದಲಿಂದ ರಾಗಿ ಬೆಳ್ಕೊಂಡು ಬರ್ತಾ ಇರ್ತೀವಿ ಸರ್. ರಾಗಿ ಬೆಳ್ಕೊಂಡು ಮಳೆ ನೀರಿಗೆ ರಾಗಿ ಬೆಳ್ಕೊಂಡು ಬರ್ತಾ ಇರ್ತೀವಿ. 2015-16ರಲ್ಲಿ ಬೋರ್ವೆಲ್ ಹಾಕ್ಸ್ತೀವಿ ಸರ್. ಬೋರ್ವೆಲ್ ಹಾಕ್ಸಿ ಚಿಲ್ಲರೆ ಬೆಳೆಗಳೆಲ್ಲ ಹಾಕ್ತೀವಿ ಸರ್. ಟೊಮೆಟೊ, ಆಲೂಗಡ್ಡೆ, ಬೀನ್ಸು, ಸೌತೆಕಾಯಿ, ಹೂವು, ಗುಲಾಬಿ ಎಲ್ಲ ಇದೆ ಸರ್. ಎಲ್ಲ ಫೋಟೋಸು, ಎಲ್ಲ ಬೆಳೆ ಬೆಳೆದಿರೋ ಅಂಥದ್ದು ಎಲ್ಲ ಪ್ರತಿಯೊಂದು ಇದೆ ಸರ್. ಚಿಲ್ಲರೆ ಬೆಳೆ ಹಾಕೊಂಬತ್ತೀವಿ. 2023-24ರಲ್ಲಿ ಈ ಚಿಲ್ಲರೆ ಬೆಳೆಗಳು ಯಾಕೆ ಅಂತ ಏನು ಕೈಗೆ ಬರ್ತಾ ಇರಲಿಲ್ಲ. ಒಂದು 15 ಲಕ್ಷ ಲೋನ್ ಮಾಡಿ, ಒಂದು 10 ಲಕ್ಷ ಕೈ ಸಾಲ ಮಾಡಿ, ಟೋಟಲ್ ಒಂದು 20-25 ಲಕ್ಷ ಸಾಲ ಮಾಡಿದ್ದೀವಿ ಸರ್. ಮಾಡಿ 1.5 ವರ್ಷದಿಂದ ಕರೆಂಟ್ ಪ್ರಾಬ್ಲಮ್ ಇದೆ. ಕರೆಂಟ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಯಾವ ಟೈಮ್ ಬರುತ್ತೆ ಯಾವ ಟೈಮ್ ಹೋಗುತ್ತೋ ರಾತ್ರಿ ಆಗಲೂ ನಿದ್ದೆಗೆಟ್ಟು ತೋಟನ ಇಷ್ಟು ಮಾತ್ರ ಮಾಡಿದ್ದೀವಿ ಸರ್. ಇಷ್ಟು ಮಾತ್ರ ಇದು ಮಾಡಿ ಈಗ ಕಟಾವಿಗೆ ಬಂದಿದೆ. ಕಟಾವಿಗೆ ಬರೋ ಸ್ಟೇಜಲ್ಲಿ ಯಾರು ಏನು ಇದು ಮಾಡಿದ್ರೆ ಏನೋ ಗೊತ್ತಿಲ್ಲ. ಆ ಒಂದು ಸಂಪಿಗೆ ವ್ಯಾಮಾಚಾರ, ಹೂವು, ನಿಂಬೆಹಣ್ಣು, ಮೊಟ್ಟೆ ಎಲ್ಲ ಅಲ್ಲಿಟ್ಟಿದ್ದಾರೆ. ಮತ್ತು ಬುಡಗಳ ಹತ್ರ ಅಲ್ಲೆಲ್ಲೇ ಮೊಟ್ಟೆ ಇಟ್ಟಿದ್ರು. 1-2 ಗಿಡ ಹೋಗ್ಬಿಟ್ಟಿದೆ ಸರ್. ಅದು 2 ಗಿಡ ಕಟ್ ಮಾಡಿಬಿಟ್ಟೆ, ಗಿಡ ಇಟ್ಟಿದ್ದೀನಿ. ಅದನ್ನು ತೊಗೊಂಬಂದು ಸುಟ್ಟಾಕಿದ್ದೀನಿ. ಅದನ್ನು ತೊಗೊಂಬಂದು ಸುಟ್ಟಾಕಿದ್ದೆ. ಅದಾದಮೇಲೆ ಮತ್ತೆ ಯಾವ ಥರ ಇದು ಮಾಡ್ಬೇಕು ಅನ್ನೋದೇ ಗೊತ್ತಾಗ, ನಮಗೆ ಮಾಡಿದಾರೋ ಅಥವಾ ತೋಟಕ್ಕೆ ಮಾಡಿದಾರೋ, ಯಾವ್ದು ಇದು ಮಾಡಿದಾರೋ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಕೊಡೋರ್ಗೆ ಯಾವ ಥರ ಕೊಡಬೇಕು, ಸಾಲ ಕೊಟ್ಟವ್ರಿಗೆ ಯಾವ ಥರ ಸಾಲ ತೀರಿಸ್ಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಓಡಾಡೋಕ್ಕೆ ಭಯ ಆಗ್ತಾ ಇದೆ ಸರ್. ಆ ಗಲಾಟೆ ಮೊದಲು ಜಮೀನ್ದು ಗಲಾಟೆ ಇತ್ತು ಸರ್. ಮೊದಲು ಜಮೀನ್ದು ಗಲಾಟೆ ಇತ್ತು, ಪಕ್ಕದ ಜಮೀನ್ದು ಗಲಾಟೆ ಇತ್ತು. ಆ ಜಮೀನ್ದು ಇದು ಮಾಡೋಕ್ಕೋಸ್ಕರ ಅವನು ಉದ್ದೇಶಪೂರ್ವಕವಾಗಿ ಏನೋ ಒಂದು ಮಾಡಿ ಏನೋ ಒಂದು ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ವ್ಯಾಮಾಚಾರ ಮಾಡಿ ಇದು ಮಾಡಿದ್ದಾನೆ ಸರ್. ಮುನ್ರೆಡ್ಡಿ ಅನ್ನೋರು ಮೇಲೆ ನನಗೆ ಅನುಮಾನ ಇದೆ ಸರ್. ಇವನ್ನೆಲ್ಲ ಈ ಥರ ಎಲ್ಲ ತುಂಬ ಮಾಡಿದ್ದಾನೆ ಸರ್. ಇದಕ್ಕೆ ಮುಂಚೆ ಬೇರೆವೆಲ್ಲ ಮಾಡಿದ್ರು ಸರ್. ಮಾಡಿ ಮತ್ತು ಅವನು ಬೇರೆ ಯಾರಿಗೋ ಮಾಡಿದ್ದಾಗ ಅವ್ರನ್ನ ಹಿಡ್ಕೊಂಡು ಹೊಡೆಯೋಕ್ಕೆ ಬಂದಿದ್ದು ಸರ್ ಕೆಲವರು. ಅವತ್ತೂ ಅವ್ನು ತೊಗೊಂಡೋಗಿ ತೋಟದಲ್ಲಿ ಈ ಸ್ವೀಟ್ ಕಾರ್ನ್ ತೋಟ ಹಾಕಿದ್ದೆ ಸರ್, ಜೋಳ. ಆ ಜೋಳದ ತೊಗೊಂಡೋಗಿ ಮುಚ್ಚಿಟ್ಟಿದೆ ಸರ್. ನಾನೇ ಅವನು ಮುಚ್ಚಿಟ್ಟು ಇವತ್ತು ನನಗೆ ಈ ಥರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಥರ ಮಾಡಿದ್ದಾನೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಕಂಪ್ಲೇಂಟ್ ಕೊಟ್ಟು ಇದು ಮಾಡಿ ಬಂದಿದ್ದೀನಿ ಸರ್. ಇಂಥವನ ಮೇಲೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇದು ಕಂತಳ್ಳಿ ಸರ್ವೆ ನಂಬರ್ ಬರುತ್ತೆ ಸರ್. ತೋಟ ಇದು 208 ಸಬ್ 2. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.